ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ನಾವೀಗ 8:30ಗೆ ಎಕ್ಸಾಕ್ಟಾಗಿ ನಾವು ಮೈಸೂರು ರೀಚ್ ಆಗಿದ್ದೀವಿ. ಈಗ ನಾವು ಮೈಸೂರು ಬಸ್ ಸ್ಟ್ಯಾಂಡಿಂದ ನಾವು ನರಸೀಪುರ ಬಸ್ ಇಟ್ಕೊಂಡು ನರಸೀಪುರಕ್ಕೆ ಹೋಗ್ತಾಯಿದ್ದೀವಿ. ತ್ರಿವೇಣಿ ಸಂಗಮ ಮಹಾಕುಂಭ ಮೇಳಕ್ಕೆ ಹೋಗ್ತಾಯಿದ್ದೀವಿ. ನೀವು ಯಾರಾದರೂ ನರಸೀಪುರಕ್ಕೆ ಮಹಾಕುಂಭ ಮೇಳಕ್ಕೆ ಬರೋ ಐಡಿಯಾ ಇದ್ದರೆ ದಯವಿಟ್ಟು ಮೆಜೆಸ್ಟಿಕ್ ಯಾರೂ ಹೋಗಬೇಡಿ. ಬ್ಯಾಂಗ್ಳೂರು ಸೆಟ್ಲೈಟ್ಗೆ ಬರಬೇಕು ಬಸ್ಗೆ. ಅಲ್ಲಿಂದ ನೀವು ಮೈಸೂರು ಬಸ್ ಬರ್ಬೋದು, ಅಥವಾ ಡೈರೆಕ್ಟ್ ಬಸ್ಸು ಸಿಗುತ್ತೆ ನರಸೀಪುರ ಬಸ್, ಅದಕ್ಕೂ ಬರ್ಬೋದು. ಬಟ್ ಡೈರೆಕ್ಟ್ ನರಸೀಪುರ ಬಸ್ಸಿಗೆ ನೀವು ಅಲ್ಲಿ ಕಾಯ್ಕೊಂಡಿದ್ದರೆ ತುಂಬ ಕ್ರೌಡು, ತುಂಬ ರಶ್ ಅನಿಸುತ್ತೆ. ಬರೋ ಬಸ್ಸುಗಳೆಲ್ಲ ರಶ್ ಆಗುತ್ತೆ. ಆಮೇಲೆ ಟಿಕೆಟ್ ತೊಗೊಳಕ್ಕೆ ಬರೋ 1 ಅವರ್ ನಿಂತ್ಕೋಬೇಕು. ಅಲ್ಲಿ 1 ಕಿಲೋಮೀಟರ್ ಇರುತ್ತೆ ಟಿಕೆಟ್ ತೊಗೊಳಕ್ಕೆ. ಅದರಿಂದ ದಯವಿಟ್ಟು ಮೈಸೂರು ಬನ್ನಿ, ಬೇಜಾನ್ ಬಸ್ಸುಗಳು ಸಿಗುತ್ತೆ, ನರಸೀಪುರ ಬಸ್ಸುಗಳು ಆರಾಮಾಗಿ ಹೋಗ್ಬೋದು. ಸೀಟುಗಳು ಬದಲು ಸೀಟ್ಸು ಇರುತ್ತೆ. ಯಾವುದು ನೋಡಿ ಕ್ರೌಡ್ ಏನಿರಲ್ಲ, ಅಷ್ಟು ತೊಂದರೆ ಇರಲ್ಲ. ಆರಾಮಾಗಿ ನಾವು ಹೋಗಿ ಮಹಾಕುಂಭ ಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಕರ್ನಾಟಕ ಮೈಸೂರು ನರಸೀಪುರ. ಜೈ ಶ್ರೀರಾಮ್. ಇದು ನರಸೀಪುರ ದೇವಸ್ಥಾನಕ್ಕೆ ಹೋಗುವಂಥ ದಾರಿ, ಹೊಳೆಗೆ ಹೋಗೋ ದಾರಿ. ಇಲ್ಲಿ ನೀವು ನರಸೀಪುರಕ್ಕೆ ಬಂದಾಗ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದರೆ ಸುಮಾರು ದೇವಸ್ಥಾನಗಳನ್ನು ನಾವು ವಿಸಿಟ್ ಮಾಡ್ಬೋದು. ಸುಮಾರು ದೇವಸ್ಥಾನಗಳ ದೇವರ ದರ್ಶನ ಮಾಡ್ಬೋದು. ಮತ್ತು ಹೊಳೆಗೂ ದಾರಿ ಇದು, ಸ್ನಾನ ಮಾಡೋಕ್ಕೂ ಇಲ್ಲಿ ತುಂಬ ಅನುಕೂಲವಾಗುತ್ತೆ ಅಂತ ನಾವು ಇಲ್ಲಿ ಬರ್ತಾಯಿದ್ದೀವಿ. ಸ್ನಾನ ಮಾಡೋಕ್ಕೂ ತುಂಬ ಅನುಕೂಲವಾಗಿರುತ್ತೆ. ನರಸಿಂಹಸ್ವಾಮಿ ದೇವಸ್ಥಾನ ಇದು. ನೋಡಿ, ಇಲ್ಲಿ ಇದು ಮೈಸೂರು ತಾಲೂಕು ಮಹಾಕುಂಭ ಮೇಳ ನಡೆಯತಕ್ಕಂಥ ಒಂದು ಜಾಗ. ಕರ್ನಾಟಕ ಮೈಸೂರು ನರಸೀಪುರ ಮಹಾಕುಂಭ ಮೇಳಕ್ಕೆ ಬಂದಿದ್ದೀವಿ. ನಾವು ಮಹಾಕುಂಭ ಮೇಳಕ್ಕೆ ಬಂದಿದ್ದೀವಿ. ನೋಡಿ, ಇದು ಮಹಾಕುಂಭ ಮೇಳ ನರಸೀಪುರ, ಮೈಸೂರು ತಾಲೂಕು, ಕರ್ನಾಟಕ. ಮೇಡಮ್ ಇನ್ನೊಂದ್ಸತಿ ಹೇಳಿ ಅಲ್ಲ, ಏನೋ ಗೊತ್ತಿಲ್ಲ, ಇನ್ನೊಂದ್ಸತಿ ಹೇಳ್ಬಿಡಿ ಸುಮ್ಮನೆ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್, ಹರಿ ಓಂ. ನಾವಿವತ್ತು ನರಸೀಪುರ ಮಹಾಕುಂಭ ಮೇಳಕ್ಕೆ ಸ್ನಾನಕ್ಕೆ ಬಂದಿದ್ದೀವಿ. ಇಲ್ಲಿ ಇದು ಮೈಸೂರು ತಾಲೂಕು, ಕರ್ನಾಟಕ. ಯಾರ್ಯಾರಿಗೆ ಭಕ್ತಾದಿಗಳಿಗೆ ಉತ್ತರ ಪ್ರದೇಶಕ್ಕೆ ಮಹಾಕುಂಭ ಮೇಳಕ್ಕೆ ಹೋಗೋಕ್ಕೆ ಅನುಕೂಲ ಇಲ್ಲ, ದಯವಿಟ್ಟು ಎಲ್ಲರೂ ನಮ್ಮ ಕರ್ನಾಟಕಕ್ಕೆ ಬನ್ನಿ. ನೋಡಿ, ಇಲ್ಲಿ ತ್ರಿವೇಣಿ ಸಂಗಮ ಇಲ್ಲಿ ಮಾಡೋದು ನಾವು. ನೀವು ಬರಬೇಕಾದ್ರೆ ದಯವಿಟ್ಟು ಮೆಜೆಸ್ಟಿಕ್ ಯಾರು ಹೋಗ್ಬೇಡಿ, ಎಲ್ಲ ಸ್ಯಾಟಲೈಟ್ ಬಸ್ಸಲ್ಲಿ ಬನ್ನಿ. ಅಲ್ಲಿಂದ ಮೈಸೂರು ಬಸ್ಸುಗಳು ಬೇಜಾರು ಸಿಗ್ತವೆ. ನೀವು ಮೈಸೂರು ಬಂದು ನರಸೀಪುರ ಜಸ್ಟ್ 40 ಮಿನಿಟ್ಸ್ ಜರ್ನಿ, ಆರಾಮಾಗಿ ಬನ್ನಿ.